ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಂದೆ ನೋಡಿ ಒಳಗಡೆ. ತುಂಬ ಚಳಿ ಇದೆ, ಅದಕ್ಕೆ ಫಸ್ಟು ಒಂದು ಕಪ್ ಚಹಾ ಮಾಡಿ ಕುಡಿಯೋಣ ಅಂತ ಹೇಳಿ ಚಹಾಕ್ಕೆ ಇಟ್ಟಿದ್ದೀನಿ ನೋಡಿ. ಚಹಾ ಕುಡಿದು ಆಮೇಲೆ ಒಳಗೆಲ್ಲ ಕಸ ಹೊಡಿಬೇಕು. ಕಸ ಹೊಡೆದು ಆಮೇಲೆ ನಾಷ್ಟ ಎಲ್ಲ ಮಾಡಬೇಕು ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಹೊರಗಿನ ವಾತಾವರಣ ಎಷ್ಟೊಂದು ಮೋಡ ಮೋಡ ಇದೆ. ತುಂಬ ಚಳಿ ಇದೆ, ಜಿಟಿ ಜಿಟಿ ಮಳೆ, ತುಂಬ ಚಳಿ ಇದೆ. ಈಗ ನೋಡಿ, ನಾಷ್ಟ ಮಾಡಬೇಕಂತ ಒಳಗಡೆ ಬಂದೆ ನೋಡಿ. ಇವತ್ತು ನಾಷ್ಟದಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಉಪ್ಪಿಟ್ಟು ಮಾಡಿಕೊಂಡು ಬೇರೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಡೈಲಿ ಏನು ಮಾಡಬೇಕನ್ನೋದೇ ನನಗೆ ಟೆನ್ಷನ್ ನೋಡಿ. ನಾಷ್ಟ ಮಾಡೋದು, ಅಡುಗೆ ಮಾಡೋದು. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ಈಗ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ ನೋಡಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಮತ್ತು ಸಾಸಿವೆ, ಜೀರಿಗೆ, ಶುಂಠಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಆಮೇಲೆ ಸಕ್ಕರೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಕುದಿ ಬಂದ ಮೇಲೆ ರವೆ ಹಾಕ್ಕೊಂಡು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ನೋಡಿ. ಉಪ್ಪಿಟ್ಟು ರೆಡಿ ಆಯಿತು. ನಾಷ್ಟ ಮಾಡಿಕೊಂಡು ಹಾಗೆ ಸ್ಟಿಚಿಂಗ್ ಮಾಡಬೇಕು. ಡೈಲಿ ಇದೇ ಡ್ಯೂಟಿ ನೋಡಿ ನಂದು, ಬೇರೆ ಇಲ್ಲ. ನೀವೇನು ಅನ್ಕೋತಿರೋ ಏನು, ಡೈಲಿ ಇದೇ ಒಂದೇ ಥರ ಮಾಡ್ತಾರೆ ವಿಡಿಯೋ ಅಂತ ಅನ್ಕೋಬೇಡಿ. ನನ್ನ ಡೈಲಿ ರೂಟೀನ್ ಇಷ್ಟೇ ಇರುತ್ತೆ. ಯಾವಾಗಲಾದರೂ ಮಾರ್ಕೆಟಿಗೆ ಹೋಗಿರ್ತೀನಿ ಅಷ್ಟೇ, ಇಲ್ಲ ಅಂದರೆ ಊರಿಗೆ ಹೋದಾಗ ಅಲ್ಲಿ ವಿಡಿಯೋ ಹಾಕೋದು. ಇಷ್ಟೇ ನನ್ನ ರೂಟೀನು. ಇದು ಬಿಟ್ಟರೆ ಬೇರೆ ಏನೂ ಇರಲ್ಲ ನೋಡಿ. ದಯವಿಟ್ಟು ಇದು ಸಪೋರ್ಟ್ ಮಾಡಿ ಎಲ್ಲರೂ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಏನಾದರೂ ಬೆಳಿಬಹುದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಹೇಗೆ ಬೆಳೆಯಲು ಸಾಧ್ಯ ಹೇಳಿ? ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ. ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಇದು ನೋಡಿ. ಇದರಲ್ಲಿ ಸಕ್ಸಸ್ ಆಗೋದು ಅಂತೂ ದೊಡ್ಡ ಕಷ್ಟನೇ. ಇದರಲ್ಲಿ ಅವ್ರವ್ರ ಲಕ್ ಅದು. ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ ಬೇಗ ಸಕ್ಸಸ್ ಆಗ್ಬೋದು. ನಮ್ಮ ವಿಡಿಯೋ ಎಲ್ಲ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ನೋಡಿ, ಉಪ್ಪಿಟ್ಟಾಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮುಚ್ಚಿಟ್ಟಿದ್ದೀನಿ ನೋಡಿ. ರವೆ ಎಲ್ಲ ಹಾಕ್ಕೊಂಡು ಈಗ ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಈಗ ನೋಡಿ, ನಾಷ್ಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಸ್ಟಿಚ್ಚಿಂಗಿಗೆ ಕೂತ್ಕೊಂಡಿದ್ದೀನಿ. ಸ್ಟಿಚ್ಚಿಂಗು ಇದು ಲೈನಿಂಗ್ ಬ್ಲೌಸ್ ಇದು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಬ್ಲೌಸ್ ಎಲ್ಲ ಮುಗಿಸಿ ಎಲ್ಲ ಹೆಮ್ಮಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಕೊಡಬೇಕು. ಹೀಗಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಎಲ್ಲ ಅರ್ಜೆಂಟ್ ಬಟ್ಟೆ ಬಂದುಬಿಡುತ್ತೆ. ಹೀಗಾಗಿ ಅವರಿಗೆ ಕೊಡಬೇಕು ಅದೇ ಟೈಮಿಗೆ. ನಾವು ಕೊಡಲಿಲ್ಲ ಅಂದರೆ ನಡೆಯೋದಿಲ್ಲ. ಕೊಡ್ತೀವಿ ಅಂತ ನಾವು ತೊಗೊಂಡ ಮೇಲೆ ಅದೇ ಟೈಮಿಗೆ ಕೊಡಬೇಕು. ಈಗ ನೋಡಿ, ಇವತ್ತು ಮಧ್ಯಾಹ್ನ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ಕರೆಂಟ್ ಹೋಗಿಬಿಟ್ಟಿತ್ತು. ಈ ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಕತ್ಲೆ ಇರೋದರಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಈಗ ನಾನು ರಾತ್ರಿ
ಅನ್ನಕ್ಕೆ ಇಟ್ಕೋತಾ ಇದ್ದೀನಿ ಈಗ ಕುಕ್ಕರಲ್ಲಿ. ಹಾಗೆ ದೋಸೆ ಹಿಟ್ಟು ರುಬ್ಕೋಬೇಕು ನೋಡಿ. ದೋಸೆ ಹಿಟ್ಟು ನಾಳೆ ನಾಷ್ಟಾಕ್ಕೆ ದೋಸೆ ಹಿಟ್ಟು ರುಬ್ಕೊಂಡು ಈ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದನ್ನು ತೆಗೆದಿಡ್ತಾ ಇದ್ದೀನಿ. ಕರೆಂಟ್ ಇಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಯಾವ ಕೆಲಸನೂ ಆಗಲ್ಲ, ಅಷ್ಟು ಕತ್ಲೆ ಆಗುತ್ತೆ. ಅಕ್ಕಪಕ್ಕ ಎಲ್ಲ ಹತ್ರ ಮನೆ ಇದ್ದಾವಲ್ಲ. ಆಮೇಲೆ ನಮ್ಮದು ಒಂದು ಸೈಡ್ ಅಷ್ಟೇ ಜಾಗ ಬಿಟ್ಟಿದ್ದು, ಒಂದು ಸೈಡು ಜಾಗ ಬಿಟ್ಟಿಲ್ಲ. ಹೀಗಾಗಿ ಎಲ್ಲ ಕತ್ಲೆ ಬಂದುಬಿಡುತ್ತೆ, ಅಡುಗೆ ಮನೆಯಲ್ಲಿ ಬೆಳಕು ಬರಲ್ಲ. ಈಗ ನೋಡಿ ದೋಸೆ ಅಕ್ಕಿ ನೆನೆಸಿದ್ದನ್ನು ತೊಳ್ಕೊತಾ ಇದ್ದೀನಿ. ಮಸಾಲೆ ದೋಸೆಗೆ ನೆನೆಸಿದ್ದೀನಿ, ಅದನ್ನು ತೊಳ್ಕೊಂಡು ಹೀಗೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಊಟ ಮಾಡಬೇಕು ನೋಡಿ. ಆಮೇಲೆ ಸ್ಟಿಚಿಂಗ್ ಎಲ್ಲ ಇತ್ತು ಸಂಜೆ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೆಮ್ಮಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಒಂದು ಫಾಲ್ ಹಚ್ಚೋದಿತ್ತು ಅರ್ಜೆಂಟಾಗಿ, ಅದನ್ನು ಮುಗಿಸ್ಕೊಂಡೆ. ಎಲ್ಲ ಮುಗಿಸ್ಕೊಂಡು ಈಗ ರಾತ್ರಿ ಇಷ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನೋಡಿ ನಮ್ಮದು ಮಲ್ಕೊಳ್ಳೋದು, ಮತ್ತು ಬೆಳಗ್ಗೆದು ಮತ್ತೆ ಸ್ಟಾರ್ಟು ಕೆಲಸ ನೋಡಿ. ಇಷ್ಟೇ ಇರುತ್ತೆ ನೋಡಿ ಡೈಲಿ. ಮಸಾಲೆ ದೋಸೆಗೆ ಏನೇನು ಹಾಕಬೇಕಪ್ಪ ಅಂದರೆ ಮೆಂತ್ಯಕಾಳು, ಒಂದು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಒಂದು ಸ್ವಲ್ಪ ಅಕ್ಕಿ ಹಾಕಿ ನೆನೆಸಿಡಬೇಕು. ಮಧ್ಯಾಹ್ನ ನೆನೆಸಿಟ್ಟು ರಾತ್ರಿ ರುಬ್ಬಿಕೊಂಡ್ರೆ ನುಣ್ಣಗೆ ರುಬ್ಕೋಬೇಕು. ರಾತ್ರಿ ರುಬ್ಬಿಕೊಂಡು ಇಟ್ಟರೆ ಬೆಳಗ್ಗೆ ನಾವು ದೋಸೆನ ಮಾಡ್ಕೋಬೋದು. ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಹೊಸದಾಗಿ ಯಾರು ದೋಸೆ ಮಾಡ್ತಾ ಇದ್ದೀರಾ ಅವರಿಗೆ ಗೊತ್ತಾಗಲಿ ಅಂತ ನಾನು ಹೇಳಿದ್ದೀನಿ. ಈಗ ನೋಡಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಅಕ್ಕಿನೂ ಹಾಕ್ಕೊಂಡು ರುಬ್ಬಿಕೊಂಡು ಇಡಬೇಕು ನೋಡಿ. ಬೆಳಗ್ಗಿಂದ ರಾತ್ರಿವರೆಗೂ ಎಷ್ಟೇ ಕೆಲಸ ಮಾಡಿದರೂ ಮತ್ತು ಕೆಲಸ ಇದ್ದೇ ಇರುತ್ತೆ ನೋಡಿ. ಹೆಣ್ಮಕ್ಕಳಿಗೆ ಇಷ್ಟೊಂದು ಕೆಲಸ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಮನೆ ನಡೆಸೋದು ಅಂದರೆ ತುಂಬಾ ಕಷ್ಟ ನೋಡಿ. ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲನೂ ಮಕ್ಕಳನ್ನು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮತ್ತು ಹಿರಿಯರಿದ್ದರೆ ಅವರಿಗೆ ನೋಡ್ಕೋಬೇಕು. ಪ್ರತಿಯೊಬ್ಬರು ಹೆಣ್ಮಕ್ಕಳು ಜವಾಬ್ದಾರಿ ಇದು ಮನೆ ಕೆಲಸ ಮಾಡೋದು. ಅವರು ಕರೆಕ್ಟಾಗಿ ನಿಭಾಯಿಸಿದರೆ ಮಾತ್ರ ಮನೆ ಅನಿಸ್ಕೊಳ್ಳುತ್ತೆ, ಇಲ್ಲ ಅಂದರೆ ಮನೆ ಅನಿಸ್ಕೊಳ್ಳೋದಿಲ್ಲ. ಮತ್ತು ಮನೆಯಲ್ಲಿ ತುಂಬ ಕಿರಿಕಿರಿ ಶುರು ಆಗುತ್ತೆ. ಹೆಣ್ಣುಮಕ್ಕಳು ಸರಿಯಾಗಿರಬೇಕು ನೋಡಿ. ಹೆಣ್ಣಿಂದಲೇ ಮನೆ, ಹೆಣ್ಣೆ ಎಲ್ಲದಕ್ಕೂ ಕಾರಣ ನೋಡಿ. ಹೆಣ್ಣುಮಕ್ಕಳು ಎಲ್ಲ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸಿದರೆ ಮನೆ ಖುಷಿಯಾಗಿರುತ್ತೆ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ಹೀಗಾಗಿ ಹೆಣ್ಣುಮಕ್ಕಳು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಏನು ಸ್ವಲ್ಪನೂ ಆರೋಗ್ಯದಲ್ಲಿ ಏರುಪೇರಾಗದ ಇದ್ದ ಹಾಗೆ ಹುಷಾರು ತಪ್ಪಿ ಬಿದ್ದರೆ ಯಾರು ಮಾಡ್ತಾರೆ ಹೇಳಿ. ಹೆಣ್ಮಕ್ಕಳಿಗೆ ಆರೋಗ್ಯ ತುಂಬಾ ಮುಖ್ಯ. ಹೀಗಾಗಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ನೀವು ಗಟ್ಟಿಯಾಗಿದ್ದರೆ ಮಾತ್ರ ಮನೆಯವರೆಲ್ಲರೂ ಆರಾಮಾಗಿ ಇರ್ತಾರೆ. ನೀವೇ ಗಟ್ಟಿ ಇಲ್ಲ ಅಂದರೆ ಮನೆಯವರ ಜೀವನನೂ ಕಷ್ಟ ಆಗುತ್ತೆ ನೋಡಿ. ಎಲ್ಲ ಮಕ್ಕಳ ಜೀವನ ಆಗಲಿ, ಗಂಡ ಮಕ್ಕಳು, ಅತ್ತೆ ಮಾವ, ಈ ಥರ ಮನೆಯಲ್ಲಿ ಎಲ್ಲರೂ ಇರ್ತಾರೆ ತುಂಬ ಕುಟುಂಬದಲ್ಲಿ. ಆವಾಗ ತುಂಬಾ ಹೆಣ್ಮಕ್ಳಿಗೆ ಕೆಲಸ ಆಗುತ್ತೆ. ಅಂಥದ್ದಲ್ಲಿ ನಾವು ಚೆನ್ನಾಗಿ ಆರೋಗ್ಯವಾಗಿದ್ದರೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಹುಷಾರು ತಪ್ಪಿದರೆ ಆಮೇಲೆ ಅವರೇ ಮಲ್ಕೊಂಡ್ರೆ ಮನೆಯೆಲ್ಲ ನಿಭಾಯಿಸೋದು ಯಾರು ಹೇಳಿ. ಹೀಗಾಗಿ ಹೆಣ್ಮಕ್ಳು ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು. ಮನೆಯವರೆಲ್ಲರೂ ಆರೋಗ್ಯನೂ ನೋಡ್ಕೋತೀವಿ, ಆದರೆ ತಮ್ಮ ಆರೋಗ್ಯ ಮರೆತು ಬಿಡ್ತಾರೆ. ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ಮನೆಯೆಲ್ಲ ನಗನಗ್ತಾ ಇರುತ್ತೆ ನೋಡಿ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಿ ಹೆಣ್ಣುಮಕ್ಕಳು.
ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೆಣ್ಣು ಅವಳು ಚೆನ್ನಾಗಿದ್ದರೆ ನೋಡಿ ಮನೆ ಎಲ್ಲ ಚೆನ್ನಾಗಿರೋದು. ಯಾಕಂದರೆ ಈಗೀಗ ತುಂಬ ಹೆಣ್ಮಕ್ಳಿಗೆ ವೀಕ್ನೆಸ್ಸು ಅದು ಇದು ಅಂತ ಹೇಳಿ ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ತಿಂಡಿ ತಿನ್ನಲ್ಲ, ಕೆಲಸದ ಒತ್ತಡದಲ್ಲಿ ತಮ್ಮ ಆರೋಗ್ಯನ ಸರಿಯಾಗಿ ಕಾಪಾಡಿಕೊಳ್ಳೋದಿಲ್ಲ. ಅದಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ತಮ್ಮ ಹೆಣ್ಣುಮಕ್ಕಳು, ತುಂಬು ಕುಟುಂಬದಲ್ಲಿ ಇದ್ದವರು ಹೆಣ್ಣುಮಕ್ಕಳು ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮೊದಲು ನೀವೇ ಸರಿ ಇಲ್ಲ ಅಂದರೆ ಮನೆ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ನೋಡಿ. ಹೀಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಎಲ್ಲರೂ ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಳ್ಳೊಳ್ಳೆ ಆಹಾರಗಳನ್ನು ತಿನ್ನಿ. ಹಣ್ಣು, ತರಕಾರಿ, ಸೊಪ್ಪು ಎಲ್ಲನೂ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.